ಹಾಯ್ ಗೈಸ್, ವೆಲ್ಕಮ್ ಟು ಮೈ ಗಾಡ್ ಗಿಫ್ಟ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು 3 ಕಲರನ್ನು ಯೂಸ್ ಮಾಡಿಕೊಂಡು ಒಂದು ರಂಗೋಲಿ ಡ್ರಾಯಿಂಗ್ ಮಾಡ್ತಾಯಿದ್ದೀನಿ. ಮತ್ತು ರಂಗೋಲಿ ಡ್ರಾಯಿಂಗ್ ಮಾಡ್ಬೋದು, ಚೆನ್ನಾಗೂ ಕಾಣೋದು. ಆಮೇಲೆ ಇದು ರಂಗೋಲಿನೂ ಆಗುತ್ತೆ, ಬೆಳಗ್ಗೆನೇ ಹಾಕಿದರೆ, ಜೊತೆಗೆ ಡ್ರಾಯಿಂಗು ಮಾಡಿದಂಗೆ ಆಗುತ್ತೆ. ಒಂದು ಪಕ್ಷಿ ತೆಂಗಿನ ಮರದ್ದು ಮೇಲೆ ಹಾರ್ತಾ ಇರೋ ಡ್ರಾಯಿಂಗನ್ನು ಚೂಸ್ ಮಾಡ್ಕೊಂಡಿದ್ದೀನಿ. ವೈಟ್ ಕಲರು, ಪರ್ಪಲ್ ಮತ್ತು ಗ್ರೀನು 3 ಕಲರನ್ನು ಯೂಸ್ ಮಾಡ್ತಾಯಿದ್ದೀನಿ. 3 ಕಲರ್ ಯೂಸ್ ಮಾಡಿ ಒಂದು ಒಳ್ಳೆ ರಂಗೋಲಿ ಹಾಕ್ತಾಯಿದ್ದೀನಿ. ಇದು ರಂಗೋಲಿ ಜೊತೆಗೆ ಡ್ರಾಯಿಂಗು ಹೌದು, ಯಾಕೆಂದರೆ ಚುಕ್ಕೆ ಏನೂ ಹಾಕ್ತಾಯಿಲ್ಲ, ಡೈರೆಕ್ಟಾಗಿ ನಾನು ಡ್ರಾಯಿಂಗೇ ಬಿಡಿಸ್ತಾ ಇದ್ದೀನಿ ರಂಗೋಲಿ ಹಿಟ್ಟಲ್ಲೇ. ಇದು ಸ್ಟಾರ್ಟಿಂಗ್ ತೆಂಗಿನ ಮರ ಏನಂತಂದರೆ ಗೆರೆಗಳು ಹಾಕಿದ್ದು, ಅದು ನಾವು ಈ ಕಲರ್ ತುಂಬ್ತಾ ಹೋಗ್ತೀವಲ್ಲ, ಆವಾಗ ಅದ್ರ ಮಧ್ಯೆ ವೈಟ್ ಬರುತ್ತೆ, ಅದು ಲುಕ್ಕಾಗಿ ಕಾಣುತ್ತೆ ಡ್ರಾಯಿಂಗಿಗೆ. ಮತ್ತು ನಾವು ಎಕ್ಸ್ಟ್ರಾ ಮಧ್ಯೆ ವೈಟು ಶೈನಿಂಗ್ ಬರೋಕ್ಕೆ ಮಿಕ್ಸ್ ಮಾಡೋದು ಬೇಡ, ಹಾಗೇ ಹಾಕಿದರೆ ಆಯಿತು. ಇದು ಎಳೆ ಒಂದೊಂದೇ ಏನಕ್ಕೆ ಹಾಕೋದಂದರೆ, ತೆಂಗಿನ ಗರಿ ಇದು ಒಂದೊಂದೇ ಎಳೆಗಳು ಜಾಯಿನ್ ಇರಲ್ಲ, ಅದು ಒಂದು ಸಪ್ರೇಟ್ ಅಲ್ಲ, ಒಂದೊಂದೇ ಕಾರಣಕ್ಕಾಗಿ. ಮತ್ತು ಮಧ್ಯದಲ್ಲಿ ಸ್ವಲ್ಪ ಡಾರ್ಕ್ ಕಲರ್ ಹಾಕಿದ್ದೀನಿ. ಅದು ತೆಂಗಿನ ಮರದ್ದು ಗರಿದ ಮಧ್ಯೆ ದಂಟಿರುತ್ತಲ್ಲ, ಅದು ಸ್ವಲ್ಪ ದಪ್ಪ ಇರುತ್ತಲ್ಲ, ಹಾಗಾಗಿ ಮಧ್ಯೆ ಸ್ವಲ್ಪ ಕಲರನ್ನು ಹಾಕಿದ್ದೀನಿ, ಡಾರ್ಕ್ ಕಲರನ್ನು. ಇವಾಗ ಅದು ಚೆನ್ನಾಗೇ ಕಾಣುತ್ತೆ ಡ್ರಾಯಿಂಗು. ಇದು ಡ್ರಾಯಿಂಗು ಆಗುತ್ತೆ ಮತ್ತು ನಮಗೆ ರಂಗೋಲಿನೂ ಹಾಕಿದಂಗೂ ಆಗುತ್ತೆ. ಆಮೇಲೆ ಪಕ್ಷಿದು ಗರಿಗಳಿಗೆ ನಾನು 2 ಕಲರೇ ಮಿಕ್ಸ್ ಮಾಡಿದ್ದು, ಅದು ಒಂದು ಪರ್ಪಲ್ ಮತ್ತು ವೈಟಲ್ಲೇ ತುದಿಯಲ್ಲಿ ವೈಟ್ ಹಾಕಿದ್ದೀನಿ. ಈ ಥರ ಪಕ್ಷಿ ಇರುತ್ತೆ ನೋಡಿ, ಉದ್ದ ಬಾಲ 2 ಉದ್ದ ಇರುತ್ತೆ ಇದಾಗಿ, ಆ ಪಕ್ಷಿನೇ ಸೆಲೆಕ್ಟ್ ಮಾಡಿಕೊಂಡೆ. ಬಾಲದ ತುದಿಯಲ್ಲಿ 2 ಹೀಗೆ ಉದ್ದದ್ದು ಗರಿ ಇರೋಂಥ ಪಕ್ಷಿ ಇದು ತೆಂಗಿನ ಮರದ ಮೇಲೆ ಹೀಗೆ ಹಾರ್ತಾ ಇರೋಂಥ ಡ್ರಾಯಿಂಗನ್ನು ಸೆಲೆಕ್ಟ್ ಮಾಡಿದೆ, ಅದು ಚೆನ್ನಾಗಿ ಕಾಣ್ತಾ ಇತ್ತು. ಪಕ್ಷಿದು ಬಾಡಿಗೂ ನಾನು ವೈಟ್ ಕಲರನ್ನೇ ಹಾಕಿದೆ, ಅದು ವೈಟ್ ಕಲರೇ ಇತ್ತು ಆ ಪಕ್ಷಿ. ಮತ್ತು ಪರ್ಪಲ್ ಮಿಕ್ಸ್ ಇರೋದ್ರಿಂದ ನಾನು ಕೆಳಗಡೆ ಒಂದು ಅದಕ್ಕೆ ಸ್ವಲ್ಪ ಪರ್ಪಲ್ ಕಲರ್ ತೊಗೊಂಡ್ಬಿಟ್ಟು ಹೀಗೊಂದು ಗೆರೆ ಹಾಕ್ತೆ, ಅದು ಲುಕ್ಕಾಗೂ ಕಾಣುತ್ತೆ ಮತ್ತು ಹಾಗೇ ಇತ್ತು ಅದು ಆ ಡ್ರಾಯಿಂಗು. ಆಮೇಲೆ ತಲೆ ಹತ್ರ ಸ್ವಲ್ಪ ಮೇಲ್ಗಡೆ ಜುಟ್ಟೆ ಟೈಪಲ್ಲಿ ರೆಡ್ ಕಲರ್ ಒಂದು ಕ್ಯಾಪ್ ಥರ ಇತ್ತು ಆ ಪಕ್ಷಿಗೆ, ಅದಕ್ಕೆ ಸ್ವಲ್ಪ ರೆಡ್ ಕಲರ್ ಯೂಸ್ ಮಾಡಿದ್ದೀನಿ. ತೆಂಗಿನ ಮರ ಹೀಗೆ ಸೊಟ್ಟಾಗಿರೋ ತೆಂಗಿನ ಮರ ಆಗಿತ್ತು, ಈಗ ಬಾಗಿ ತುದಿಯಲ್ಲಿ ಎದ್ದಿರೋ ಮರ, ಅದಕ್ಕೆ ನಾನು ಅದರದ್ದು ತೆಂಗಿನ ಮರದ್ದು ಎಡಗಳು ಮಾರ್ಕ್ ಇರುತ್ತಲ್ಲ, ಅದನ್ನು ಹಾಕಿದೆ, ಅದು ಲುಕ್ಕಾಗಿ ಕಾಣುತ್ತಂತ. ಫೈನಲಿ ನನ್ನ ರಂಗೋಲಿ ಡ್ರಾಯಿಂಗ್ ರೆಡಿಯಾಗಿದೆ. ಇದೇನೇ ಆ ರಂಗೋಲಿ, ಬ್ಯೂಟಿಫುಲ್ಲಾಗಿ ಡ್ರಾಯಿಂಗ್ ವಿತ್ ರಂಗೋಲಿ ಹಾಕಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.